ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನೀವು ನನ್ನ ಜೊತೆಗೆ ಇಂಟ್ರ್ಯಾಕ್ಷನ್ ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ ಪ್ಲೀಸ್ ಕಮೆಂಟ್ ಆನ್ ಆಲ್ ಮೈ ವೀಡಿಯೋಸ್. ಹಾಗೆ ನಾನಿವತ್ತು ಇವತ್ತಿನ ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ವರ್ಷ ಬರುವಂತಹ ಒಂದು ಸ್ಪೆಷಲ್ ಡೇದು ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ನಥಿಂಗ್ ಬಟ್ ನನ್ನ ಬರ್ಡೇ. ಜೂನ್ 1 ಅಂತ ಬಂದರೆ ಸಾಕು, ನಾನು ನನ್ನ ಬರ್ಡೇ ಮೂಡೆಲ್ಲ ಇರ್ತೀನಿ. ಸೊ ಜೂನ್ 24 ನನ್ನ ಬರ್ತಡೇ. ಬಟ್ 1 ಜೂನಿಂದನೇ ನಂದೆಲ್ಲ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಆಗುತ್ತೆ. ನಾನಿವತ್ತು ಆಫೀಸ್ಗೆ ಹೋಗೋಣ ಅಂತಲೇ ಅಂದ್ಕೊಂಡಿದ್ದೆ, ಬಿಕಾಸ್ ಲಾಸ್ಟ್ ಇಯರ್ ನಾನು ಲೀವ್ ತೊಗೊಂಡಿದ್ದೆ. ಆ್ಯಕ್ಚುಲಿ ನನ್ನ ಮನೇಲಿ ಇದ್ಬಿಟ್ಟು ತುಂಬ ಬೋರ್ ಆಗಿತ್ತು, ಅದಕ್ಕೆ ನಾನು ಇವತ್ತು ಆಫೀಸ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ರೆಡಿ ಆದೆ. ಈ ಸೀರೆ ಹಾಕ್ಕೊಂಡಿದ್ದೀನಿ ನೋಡಿ, ಯೆಲ್ಲೋ ಕಲರು. ಈ ಕಲರ್ ಮಾತ್ರ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅದ್ರ ಜೊತೆಗೆ ಈ ಥರ ಪರ್ಲ್ಸಿಂದು ಒಂದು ಜುಮ್ಕಾ ಹಾಕ್ಕೊಂಡಿದ್ದೆ. ಹಾಗೆ ಈ ಸೀರೆ ಬಂದ್ಬಿಟ್ಟು ನನಗೆ ನಾನು ಸ್ಯಾರಿ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ಆ ಶಾಪಲ್ಲಿ ನಾನು ತುಂಬ ಥರದ್ದು ಮೆಟೀರಿಯಲ್ಸ್ ಬೈ ಮಾಡಿದ್ದೆ. ಸೊ ಅದಕ್ಕೆ ಆ ಶಾಪ್ ಅಂಕಲ್ ನನಗೆ ಈ ಸ್ಯಾರಿ ಮೆಟೀರಿಯಲ್ನ ಫ್ರೀಯಾಗೆ ಕೊಟ್ಟಿದ್ದರು. ಸೊ ಅದಕ್ಕೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಆ್ಯಕ್ಚುಲಿ ಈ ಸ್ಯಾರಿ ಅಂದರೆ. ಸೊ ಅದಕ್ಕೆ ನಾನು ಈ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೆ. ಹಾಗೆ ಬ್ಲೌಸ್ ಬಂದು ನಾನು ರೆಡಿಮೇಡ್ ಬ್ಲೌಸ್ ತೊಗೊಂಡಿದ್ದೆ. ವಾಚ್ ಬಂದು MK ವಾಚ್ ಹಾಕ್ಕೊಂಡಿದ್ದೆ. ಹಾಗೆ ನನ್ನ ಫಿಂಗರ್ ರಿಂಗ್ಸು ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದೆ, ಬಿಕಾಸ್ ನಾನು ಇವಾಗ ನೇಲ್ ಎಕ್ಸ್ಟೆನ್ಷನ್ಸ್ ಹಾಕ್ಸಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ನೇಲ್ ಪಾಲಿಶ್ ಇರೋದ್ರಿಂದ ಸಿಂಪಲ್ ಆಗಿರೋ ಅಂಥದ್ದು ಫಿಂಗರಿಂಗ್ಸ್ ಹಾಕ್ಕೊಂಡಿದ್ದೆ. ಐ ಹೋಪ್ ನಿಮಗೆಲ್ಲ ಈ ಸ್ಯಾರಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಯಾರಿಗಾದ್ರೂ ಈ ಸ್ಯಾರಿ ಡೀಟೇಲ್ ಬೇಕಂತ ಹೇಳಿದ್ರೆ, ನಾನು ಎಲ್ಲಿ ತೊಗೊಂಡೆ ಅಂತ ಏನಾದರೂ ಡೀಟೇಲ್ಸ್ ಬೇಕಂದರೆ ನನಗೆ ಮೆಸೇಜ್ ಹಾಕಿ ಕಮೆಂಟ್ ಮಾಡಿ. ಹಾಗೆ ಬ್ಲೌಸ್ ಸಹಿತ ನಾನು ರೆಡಿಮೇಡ್ ತೊಗೊಂಡಿರೋದು, ಬಟ್ ಇದು ಸ್ಯಾರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಆ್ಯಕ್ಚುಲಿ ಈ ಸ್ಯಾರಿ ರಿಯಲಾಗಿ ನೋಡಿದ್ರೆ ಇನ್ನೂ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇದೆ. ನಾನು ಆಫೀಸ್ಗೆ ಹೋದ್ಮೇಲೆ ನಾನು ಮಧ್ಯಾಹ್ನ ಆ್ಯಕ್ಚುಲಿ ನನ್ನ ಹಳೆಯ ಆಫೀಸಿನ ಕೊಲೀಗ್ಸ್ ಬಂದುಬಿಟ್ಟು ನನಗೆ ಸರ್ಪ್ರೈಸ್ ಮಾಡಿದರು. ಅವ್ರು ನನಗೆ ಆಚೆ ಊಟಕ್ಕೆ ಕರೆದಿದ್ರು. ಸರಿ ಅಂತ ನಾನು ಅವ್ರ ಜೊತೆಗೆ ಊಟಕ್ಕೆ ಹೋದೆ. ಅವ್ರು ಯಾರೂ ಆ್ಯಕ್ಚುಲಿ ವ್ಲಾಗಲ್ಲಿ ಬರೋಕ್ಕೆ ಯಾರೂ ಅಷ್ಟೊಂದು ಇಷ್ಟಪಡಲ್ಲ, ಬಿಕಾಸ್ ಐ ರೆಸ್ಪೆಕ್ಟ್ ದೇವರ್ ಪ್ರೈವಸಿ. ನಾನು ನಮ್ಮ ಆಫೀಸ್ ಹತ್ರನೇ ಇರುವಂತಹ ಒಂದು ರೈಸ್ ಬೌಲ್ ಅಂತ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದೆ. ಇದು ಬಂದುಬಿಟ್ಟು ಈ ರೆಸ್ಟೋರೆಂಟ್ ಬಂದು ಆಲ್ಸು ರೋಡಲ್ಲಿ ನಿಮಗೆ ಸಿಗುತ್ತೆ. ಇವತ್ತು ಎಲ್ಲ ಸ್ಪೆಷಲ್ ಆಗಿರೋಂಥ ಐಟಮ್ಸ್ ಆರ್ಡರ್ ಮಾಡಿದ್ವಿ. ಆ್ಯಕ್ಚುಲಿ ನೀವು ನೋಡಿದರೆ ಇಲ್ಲಿ ಇದೆಯಲ್ಲ, ಇದು ಸ್ಪಿನಚ್ ಚಿಕನ್ ಅಂತ. ಇದರಲ್ಲಿ ಸ್ಪಿನಚ್ನ ಒಂಥರ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ ಅದ್ರ ಮೇಲೆ ಶುಗರ್ನ ಹಾಕಿದ್ರು. ಆಮೇಲೆ ನ್ಯೂಡಲ್ಸ್ ಬಂದುಬಿಟ್ಟು ಅದರಲ್ಲೂ ಅಷ್ಟೇ ಚಿಕನ್ ಮತ್ತು ಪ್ರಾನ್ಸ್ ಮಿಕ್ಸ್ ನ್ಯೂಡಲ್ಸ್ ಇತ್ತು. ಆಮೇಲೆ ಒಂದು ಸೂಪ್ ಕುಡಿದೆ, ಅದರಲ್ಲಿ ಆ್ಯಕ್ಚುಲಿ ಇದು ಮೋಮೋಸ್ ಹಾಕಿ ಡಿಪ್ ಮಾಡಿದರು. ಕೊನೆಯಲ್ಲಿ ನನ್ನ ಫೇವ್ರೆಟ್ ಪಾರ್ಟ್ ಅದು ಕೇಕ್ ಕಟ್ ಮಾಡೋದು, ಗೊತ್ತಲ್ಲ, ಅದನ್ನು ನಾನು ಡೆಸರ್ಟ್ ಬರುತ್ತಲ್ಲ ಸಿಸ್ಲರಲ್ಲಿ ಕೊಡ್ತಾನಲ್ಲ, ಆ ಡೆಸರ್ಟ್ನ ನಾನು ಕಟ್ ಮಾಡಿದೆ. ಹಾಗೆ ನಂಗೆ ಆ್ಯಕ್ಚುಲಿ ಇದೆಲ್ಲ ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಅವ್ರು ಅಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಆಮೇಲೆ ನನಗೋಸ್ಕರ ಹ್ಯಾಪಿ ಬರ್ಡೇ ಮ್ಯೂಸಿಕ್ ಸಹಿತ ಹಾಕಿದ್ರು ಈ ರೆಸ್ಟೋರೆಂಟಲ್ಲಿ. ಆ್ಯಕ್ಚುಲಿ ನಿಮ್ಗೆ ಯಾರಾದರೂ ವಿಸಿಟ್ ಮಾಡಬೇಕು ಈ ರೆಸ್ಟೋರೆಂಟ್ಗೆ ಅಂತ ಹೇಳಿದ್ರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಈ ರೆಸ್ಟೋರೆಂಟ್ ಡೀಟೇಲ್ ಮತ್ತು ಲೊಕೇಶನ್ ಹಾಕಿರ್ತೀನಿ, ನೀವು ವಿಸಿಟ್ ಮಾಡ್ಬೋದು. ಹಾಗೆ ನಂದು ಊಟ ಆಯಿತು. ಆಮೇಲೆ ನಾನು ಊಟ ಇನ್ನೇನು ಮಾಡಬೇಕು ಮುಗಿಸ್ಬೇಕು ಅನ್ನೋ ಅಷ್ಟೊತ್ತಿಗೆ ಆಲ್ರೆಡಿ ನಂದು ಆಫೀಸಿಂದ ನನಗೆ ನನ್ನ ಟೀಮ್ ಮೆಂಬರ್ಸ್ ಕಾಲ್ ಮಾಡ್ತಾಯಿದ್ರು, ಬಿಕಾಸ್ ಅವರು ಸಹಿತ ನನಗೆ ಬರ್ತ್ಡೇ ಸೆಲೆಬ್ರೇಷನ್ಗೆ ಕೇಕ್ ಎಲ್ಲ ತೊಗೊಂಡು ರೆಡಿ ಮಾಡಿದರು. ನೋಡಿ, ಇದು ನನಗೆ ಸರ್ಪ್ರೈಸಿಂಗ್ ಆಗೇ ಇತ್ತು. ನಾನಲ್ಲಿ ಹೋಗಾದ್ಮೇಲೆ ನನಗೆ ತುಂಬ ಆಶ್ಚರ್ಯ ಅನಿಸ್ತು. ಅವರು ಮತ್ತು ಕೆಫಿಟೇರಿಯಾದಲ್ಲಿ ಕರ್ಕೊಂಡೋಗ್ಬಿಟ್ಟು ಈ ಕೇಕ್ ಕಟ್ ಮಾಡಿಸ್ರು. ಆ್ಯಕ್ಚುಲಿ ಈ ಕೇಕು ಅಷ್ಟೇ ತುಂಬ ಸ್ಪೆಷಲ್ ಆಗಿತ್ತು. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಕೇಕ್, ಇದು ಐಸ್ ಕ್ರೀಮ್ ಬರುತ್ತಲ್ಲ, ಅದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಟೇಸ್ಟಿ ಇತ್ತು. ಇದು ಬಂದು ನನ್ನ ಟೀಮ್ ಇದ್ದಾರಲ್ಲ, ನನ್ನ ಟೀಮ್ ಮೆಂಬರ್ಸ್ ಮಾಡಿರೋದು. ಸೊ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಈ ಸರ್ಪ್ರೈಸ್. ಲಾಸ್ಟ್ ಇಯರ್ಸ್ ಆಯಿತಾ ಇವರು ಅದೇ ಥರನೇ ಮಾಡಿದರು. ಸೊ ಈ ಸಲನೂ ಮಾಡಿದ್ದಾರೆ. ನನ್ನ ಟೀಮ್ಮೇಟ್ ಇದ್ದಾಳೆ, ಅವಳು ಆಲಿಯಾ ಅಂತ. ಶಿ ಓನ್ಲಿ ಟುಕ್ ಫುಲ್ ಇನಿಷಿಯೇಟಿವ್ ಆಫ್ ದಿಸ್ ಸರ್ಪ್ರೈಸ್ ಬರ್ಡೇ ಪಾರ್ಟಿ. ಸೊ ಅದಕ್ಕೆ ನಾನು ಅವಳಿಗೆ ಫಸ್ಟು ಕೇಕ್ ತಿನ್ನಿಸ್ದೆ. ಅವಳೆಲ್ಲ ಆ್ಯಕ್ಚುಲಿ ಈ ಥರ ಬರ್ಡೇ ಏನಾದರೂ ಇರತ್ತಲ್ಲ, ಸರ್ಪ್ರೈಸ್ ಬರ್ಡೇ ಪಾರ್ಟೀಸ್ ಎಲ್ಲ ಅವಳು ಚೆನ್ನಾಗಿ ಅರೇಂಜ್ ಮಾಡ್ತಾಳೆ. ಆಮೇಲೆ ನಾನು ಮನೆಗೆ ಬಂದಿದ್ದ ತಕ್ಷಣ ನಾನಿವತ್ತೊಂದು ಸ್ವಲ್ಪ ಬೇಗನೆ ಮನೆಗೆ ಬಂದೆ. ನಾನು ಒಂದು ಫಿಟ್ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮುಂಚೆನೇ ಮಾರ್ನಿಂಗೇ ಮಾಡಿದ್ದೆ. ಬಟ್ ನಾನೊಂದು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ದೆ ಇವತ್ತು. ಆದರೂ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ನಂದು ಆಫೀಸ್ ಕೊಲೀಗ್ಸ್ ಇದ್ದಾರಲ್ಲ, ನನ್ನ ಟೀಮ್ ಮೆಂಬರ್ಸು, ಅವರು ನನಗೆ ಬರ್ಡೇ ಗಿಫ್ಟಾಗಿ ಈ ಪ್ಲ್ಯಾಂಟನ್ನು ಕೊಟ್ಟಿದ್ದಾರೆ ನೋಡಿ. ಇದು ತುಂಬ ಚೆನ್ನಾಗಿದೆ. ಸೊ ಇದು ಕೂಡ ಬಂದು ಇಂಡೋರ್ ಪ್ಲ್ಯಾಂಟ್. ನನಗೆ ಪ್ಲ್ಯಾಂಟ್ ಇಷ್ಟ ಆಗುತ್ತೆ ಅಂತ ಅವ್ರು ಪ್ಲ್ಯಾಂಟ್ ಕೊಟ್ಟಿದ್ದಾರೆ. ಸೊ ನನಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದನ್ನು. ನಾನು ಇದನ್ನು ನನ್ನ ಬಾಲ್ಕನಿಯಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ತೊಗೊಂಬಂದೆ. ಆ್ಯಕ್ಚುಲಿ ನನ್ನ ಕೊಲೀಗ್ ಹೇಳ್ತಾಯಿದ್ರು, ಇಲ್ಲ ಆಫೀಸಲ್ಲೇ ಇಟ್ಬಿಟ್ಟು ಚೆನ್ನಾಗಿರುತ್ತೆ ಟೇಬಲ್ ಮೇಲೆ ಅಂತ. ಬಟ್ ನಾನಿಲ್ಲ, ನಂದು
ಬಾಲ್ಕನಿಯಲ್ಲಿ ಇಟ್ಕೊಳ್ಳೋಣ ಅಂತ ತೊಗೊಂಬಂದೆ. ನಾನಿವತ್ತು ಮಿಂತ್ರಾದಿಂದ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ, ಅದು ಸಹಿತ ನನಗೆ ಇವತ್ತೇ ಡೆಲಿವರಿ ಸಿಕ್ತು. ಆ್ಯಕ್ಚುಲಿ ಈ ಡ್ರೆಸ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಅದ್ರ ಮಟೀರಿಯಲ್ ಮತ್ತು ಕಲರ್ ಎಲ್ಲ. ನೀವು ನೋಡ್ತಾ ಇದ್ರಲ್ಲ, ಇದೊಂಥರ ಏನೋ ಈ ಎಲ್ಲೋನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಲೆಮನ್ ಎಲ್ಲೋ ಅಂತಾರಲ್ಲ ಆ ಥರ ಕಲರ್ ಇದು. ಬಟ್ ಏನಂತ ಹೇಳಿದರೆ ಇದು ಬ್ಯಾಕ್ಲೆಸ್ ಅಂತ ನಂಗೆ ಗೊತ್ತಿತ್ತು, ಬಟ್ ಸ್ಟಿಲ್ ನಾನು ಹಾಕ್ಕೊಂಡಾದ್ಮೇಲೆ ನನಗೆ ಅಷ್ಟೊಂದು ಕಾನ್ಫಿಡೆಂಟ್ ಅನಿಸ್ಲಿಲ್ಲ, ಯಾಕಂದರೆ ಫುಲ್ ಬ್ಯಾಕ್ ಓಪನ್ ಇತ್ತು. ಮತ್ತು ನಾನು ಅಂದ್ಕೊಂಡೆ ಹಾಕ್ಕೊಂಡಾದಮೇಲೆ ಇಲ್ಲ ರಿಟರ್ನ್ ಮಾಡಿಬಿಡೋಣ ಅಂತ. ಬಟ್ ನಾನು ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನೀವು ಬೈ ಮಾಡಿ. ಬಿಕಾಸ್ ನಿಜಾನೂ ಅದು ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ನನಗೆ ಅಷ್ಟೊಂದು ಕಾನ್ಫಿಡೆಂಟ್ ಬರಲಿಲ್ಲ ಅಷ್ಟೊಂದು ಬ್ಯಾಕ್ಲೆಸ್ ಹಾಕ್ಕೊಳ್ಳೋಕ್ಕೆ, ಅದಕ್ಕೆ ನಾನು ರಿಟರ್ನ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡೆ. ನೋಡಿ, ಇದೇ ಆ ಪ್ಲ್ಯಾಂಟು ನನಗೆ ನನ್ನ ಟೀಮ್ ಮೆಂಬರ್ಸ್ ಕೊಟ್ಟಿರೋದು. ಸೊ ಅದಕ್ಕೆ ನಾನು ಬಾಲ್ಕನಿಯಲ್ಲಿ ಬಂದು ಇದು ನೀಡ್ತಾ ಇದ್ದೆ. ನನ್ನ ಬಾಲ್ಕನಿಯಲ್ಲಿ ಆ್ಯಕ್ಚುಲಿ ತುಂಬ ಗಿಡಗಳು ಯಾಕೋ ಒಂದು ಈ 1.5 ಮಂತಿಂದ ಎಲ್ಲದೂ ಸತ್ತೋಗ್ತಾ ಇದೆ. ನನಗೆ ಒಂದೊಂದ್ಸಲ ತುಂಬ ಬೇಜಾರಾಗುತ್ತೆ. ನಾನು ಅದೇ ಅನ್ಕೋತಾ ಇದ್ದೆ, ಎಲ್ಲಾದರೂ ಶಾರ್ಟ್ಲಿ ನಾನು ಲಾಲ್ಬಾಗ್ ಎಲ್ಲಾದರೂ ಹೋಗ್ಬಿಟ್ಟು ಒಂದಷ್ಟು ಪ್ಲ್ಯಾಂಟ್ಸ್ ತರಬೇಕು ಅಂತ. ಬಟ್ ನನಗಿನ್ನೂ ಟೈಮೇ ಆಗ್ತಾಯಿಲ್ಲ. ಬಟ್ ಎನಿವೇಸ್ ಈ ಪ್ಲ್ಯಾಂಟ್ ಬಂದು ಇವಾಗ ನನ್ನ ಬಾಲ್ಕನಿಗೆ ನ್ಯೂ ಎಡಿಷನ್, ಮತ್ತು ಅದನ್ನು ನಾನು ಪ್ಯಾಂಪರ್ ಮಾಡಬೇಕು. ಆಮೇಲೆ ನನ್ನ ಮಗ ಆ್ಯಕ್ಚುಲಿ ನನ್ನ ಈವ್ನಿಂಗ್ ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದ. ಅವನು ಬಂದುಬಿಟ್ಟು ನೀನು ನೋಡಬೇಡ ಅಂತ ಹೇಳಿದ್ದ. ಬಟ್ ಆದ್ರೂ ನಾನು ನೋಡ್ಬಿಟ್ಟು ವೀಡಿಯೋ ಎಲ್ಲ ತೊಗೊಂಡೆ, ಅವ್ನಿಗೆ ಗೊತ್ತಾಗದೇ ಇರೋಂಗೆ. ಆಮೇಲೆ ನಾನು ಇವತ್ತು ಆ್ಯಕ್ಚುಲಿ ನೋಡಿ ನಂದು ಈ ಲುಕ್ ನಿಮ್ಗೆ ಇಷ್ಟ ಆಗಿದೆಯಾ ಇಲ್ಲ ಅಂತ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಬಾರ್ಬಿ ಡಾಲ್ ಅದು ಡ್ರೆಸ್ನ ಕಾಪಿ ಮಾಡಬೇಕು ಅಂತ ಹೇಳಿ, ಅಂದರೆ ಬಾರ್ಬಿ ಡಾಲ್ ಥರ ಡ್ರೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಅರ್ಬ್ಯಾನಿಕ್ಕಿಂದ ಈ ಫ್ರಾಕ್ನ ಆರ್ಡರ್ ಮಾಡಿದ್ದೆ. ಹಾಗೆ ನಂದು ಫುಟ್ವೇರ್ ಬಂದ್ಬಿಟ್ಟು ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದೆ. ನಂದೆಲ್ಲ ಡ್ರೆಸ್ ಡೀಟೇಲ್ಸ್ ಏನಿದೆ ಅದೆಲ್ಲ ಲಿಂಕ್ಸ್ ಆಯಿತಾ ನಾನು ಎಲ್ಲದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ. ಸೊ ನನ್ನ ಮಗ ಈ ಡೆಕೋರೇಷನ್ ಮಾಡ್ದೆ. ಹಾಗೆ ನನ್ನ ಹಸ್ಬೆಂಡ್ಗೆ ನಾನು ಎಲ್ಲದು ಪಿಂಕಲ್ಲೇ ಬೇಕಂತ ಹೇಳಿದ್ದೆ. ಸೊ ಅದಕ್ಕೆ ಅವರು ಪಿಂಕ್ ಫ್ಲವರ್ ಮತ್ತು ಪಿಂಕ್ ಕೇಕ್ ಎಲ್ಲ ತಂದಿದ್ರು. ಸೊ ನಾನೆಲ್ಲ ಚೆಕ್ ಮಾಡ್ಕೊತಾ ಇದ್ದೆ ಎಲ್ಲ ಸರಿಯಾಗಿದೆಯಾ ಅಂತ. ಹಾಗೆ ನನಗೆ ಗಿಫ್ಟ್ಸ್ ಆಯಿತಾ ಕೊಟ್ಟರು. ಅದು ಏನಂತ ಹೇಳಿದ್ರೆ ಜಾಯ್ ಕಾಸಿಂದ ಒಂದು ಗಿಫ್ಟು ತೊಗೊಂಡಿದ್ರು ನಮ್ಮ ಹಸ್ಬೆಂಡು. ಬಿಕಾಸ್ ನಾನು ರೀಸೆಂಟಾಗಿ ಜಾಯ್ ಕಾಸ್ಗೆ ಹೋದಾಗ ನನಗೆ ಒಂದು ಜುಮ್ಕಾ ಡಿಸೈನ್ ಇಷ್ಟ ಆಗಿತ್ತು. ಸೊ ಅದನ್ನೇ ನಾನು ತೊಗೊಳ್ಬೇಕು ಅಂತ ಹೇಳಿದೆ. ಸೊ ಅದನ್ನೇ ತೊಗೊಂಡೆ ನಾನು. ಬಟ್ ಅದೂ ಸಹಿತ ನನಗೆ ಗೊತ್ತಿಲ್ಲ, ಕೋಇನ್ಸಿಡೆಂಟ್ ಥರ ಅವರು ಸಹಿತ ಪಿಂಕ್ ಕಲರ್ದು ಬ್ಯಾಗಲ್ಲೇ ಹಾಕ್ಕೊಟ್ಟಿದ್ರು. ಸೊ ನೋಡಿ ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ. ನಂಗೆ ಆ್ಯಕ್ಚುಲಿ ಚಿಕ್ಕಕ್ಕಿರುವಾಗಿದ್ದು ಅಷ್ಟೇ ಬಾರ್ಬಿ ಡಾಲ್ ಥರ ಡ್ರೆಸ್ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ. ನಾನು ಈ ವರ್ಷ ನ್ಯೂ ಇಯರಿಗೆ ಸಹಿತನೂ ಇದೇ ಥರ ಬಾರ್ಬಿ ಡಾಲ್ ಥೀಮಲ್ಲೇ ಡ್ರೆಸ್ ಮಾಡ್ಕೊಂಡಿದ್ದೆ. ಬಟ್ ಯೆಲ್ಲೋ ಕಲರ್ ಫ್ರಾಕ್ ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಈ ಸಲ ಅಂದ್ಕೊಂಡೆ ನನ್ನ ಬರ್ಡೇಗೆ ಮಾತ್ರ ನಾನು ಪಿಂಕ್ ಕಲರಲ್ಲೇ ಮಾಡ್ಕೋಬೇಕು ಅಂತ. ನಾನು ಅಂದ್ಕೊಂಡಂಗೆ ನನಗೆ ಅರ್ಬ್ಯಾನಿಕಲ್ಲಿ ಅದೇ ಥರ ಪಿಂಕ್ ಕಲರ್ದು ಫ್ರಾಕ್ ಸಿಕ್ತು. ಸೊ ಆ ಫ್ರಾಕಿಗೆ ಕರೆಕ್ಟಾಗಿ ನನಗೆ ನನ್ನ ಫುಟ್ವೇರೂ ಸಹಿತ ಸಿಕ್ತು. ಅದೊಳ್ಳೆ ಒಂಥರ ನಾನು ಸಿಂಡ್ರೆಲಾ ಥರದ್ದು ಶೂಸ್ ಹಾಕ್ಕೊಬೇಕು ಅಂತ ಅಂದ್ಕೊಂಡಿದ್ದೆ, ಅಷ್ಟೇ ಪ್ರೇಟಿ ಆಗಿರೋದು ಸಿಕ್ತು. ಹಾಗೆ ನಾನೇನಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಹಸ್ಬೆಂಡಿಗೆ ಹೇಳಿದೆ ಎಲ್ಲನೂ ಪಿಂಕ್ ಕಲರಲ್ಲೇ ನೀವು ತರಬೇಕು ಅಂತ ಹೇಳಿಬಿಟ್ಟು. ಅವ್ರೊಂದು ಸ್ವಲ್ಪ ಸ್ಟ್ರೆಸ್ ಆಗಿಬಿಟ್ಟಿದ್ರು, ಎಲ್ಲಾದರೂ ಪಿಂಕ್ ಕಲರ್ ಕೇಕ್ ಸಿಕ್ಕಿಲ್ಲ ಅಂದರೆ ಫ್ಲವರ್ ಸಿಕ್ಕಿಲ್ಲ ಅಂತ ಹೇಳಿದರೆ. ಬಿಕಾಸ್ ಅವ್ರು ಬರೋದೇ ನೈಟ್ ಲೇಟ್ ಆಗ್ತಾ ಇರುತ್ತೆ ಡೈಲಿನೂ. ಸೊ ಅಂದ್ರೂ ಹೆಂಗೋ ಅವರು ಮುಂಚೆನೇ ಹೇಳಿಬಿಟ್ಟು ಅವ್ರಿಗೆ ಬೆಳಗ್ಗೆನೇ ಹೇಳಿಬಿಟ್ಟು ಪಿಂಕ್ ಕಲರ್ದೇ ಕೇಕ್ ತಂದಿದ್ರು, ಹಾಗೆ ಪಿಂಕ್ ಕಲರ್ದೇ ಫ್ಲವರ್ ತಂದಿದ್ರು. ಸೊ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನನಗೆ ಆ್ಯಕ್ಚುಲಿ ಸಿಂಪಲ್ಲಾಗಿ ನಾನು ಎಲ್ಲದನ್ನೂ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎವ್ರಿ ಮೂಮೆಂಟ್ನ ಎಂಜಾಯ್ ಮಾಡೋದಂದರೆ ತುಂಬ ಇಷ್ಟ. ನೋಡಿ ನಾನು ಇದೇ ಕೇಕ್ ಮತ್ತು ಫ್ಲವರ್ ಇಟ್ಕೊಂಡಿದ್ದು ಎಷ್ಟು ಸಲ ಹಾಲಿಂದ ರೂಮಿಂದ ಹಾಲ್ಗೆ ಅಂತ ಬಂದ್ಬಿಟ್ಟು ಅದು ಎಷ್ಟು ಸಲ ಫೋಟೋ ತಗೊಂಡಿದ್ದೀನಿ, ಅದು ಎಷ್ಟು ವೀಡಿಯೋ ತಗೊಂಡಿದ್ದೀನಿ ಅಂತಲೇ ಗೊತ್ತಿಲ್ಲ. ಫೋಟೋಸ್ ಅಂತೂ ಮೋರ್ ದ್ಯಾನ್ 600 ಫೋಟೋಸ್ ತಗೊಂಡಿದ್ದೆ. ನಮ್ಮ ಮನೇಲಿ ಅದೇ ಅವರು ನನ್ನ ಮತ್ತು ಹಸ್ಬೆಂಡ್ ಮತ್ತು ನನ್ನ ಮಗ ನೋಡಿಬಿಟ್ಟು ತುಂಬ ನಗ್ತಾಯಿದ್ರು. ಆಮೇಲಂತೂ ಫೈನಲ್ ಆಗಿ ಎಲ್ಲ ಫೋಟೋಸ್ ಶೂಟೆಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಕೇಕ್ ಕಟ್ ಮಾಡೋಕ್ಕೆ ರೆಡಿ ಆದೆ. ನೋಡಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗನೂ ಸಹಿತ ನಾನು ಇನ್ನೊಂದು ಸಲ ಕೇಕ್ ಕಟ್ ಮಾಡುವಾಗ ನನ್ನ ಜೊತೆಗೆ ಕೂತಿದ್ರು. ಬಟ್ ಅವ್ರೇನಂತ ಹೇಳಿದರೆ ವಿಡಿಯೋದಲ್ಲಿ ಪ್ಲೀಸ್ ಅದನ್ನೆಲ್ಲ ಹಾಕಬೇಡ, ನಿಂದು ಒಬ್ಳದನ್ನೇ ಹಾಕು ಅಂತ ಹೇಳಿದರು. ಸರಿ ಅಂತ ಅಂದ್ಕೊಂಡು ನಾನು
ಈ ವಿಡಿಯೋ ನಾನು ಒಬ್ಬಳೇ ತೊಗೊಂಡೆ. ಸೊ ಐ ಹೋಪ್ ನಿಮಗೆ ನನ್ನ ಡ್ರೆಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರ್ಯಾರಿಗೆ ನನ್ನ ಡ್ರೆಸ್ ಇಷ್ಟ ಆಗಿದೆ ನೀವೆಲ್ಲ ಕಾಮೆಂಟ್ ಮಾಡಿ. ಯಾರಿಗಾದ್ರೂ ಲಿಂಕ್ ಬೇಕಾದರೆ ನನಗೆ ಡಿ ಎಮ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ನೋಡಿ, ನನಗೆ ನನ್ನ ಹಸ್ಬೆಂಡ್ ಕೊಟ್ಟಿರೋ ಗಿಫ್ಟ್ ಇದು ಜಾಯಲ್ ಕಾಸಿಂದ. ಆ್ಯಕ್ಚುಲಿ ನನಗೆ ಗೋಲ್ಡ್ ಜುಮ್ಕಾಸ್ ಅಂದರೆ ತುಂಬ ಇಷ್ಟ. ನಾನು ಯಾವಾಗಲೂ ಅನ್ಕೋತೀನಿ ಎಕ್ಸ್ಪೆನ್ಸಿವ್ ಬ್ಯಾಗ್ಸ್ ಎಲ್ಲ ಬೈ ಮಾಡೋಕ್ಕಿಂತ ನಾವು ಅದನ್ನು ಎಲ್ಲ ಟೈಮಲ್ಲೂ ಯೋಚನೆ ಮಾಡಬೇಕು. ಯಾವಾಗಾದರೂ ಎಕ್ಸ್ಪೆನ್ಸಿವ್ ಬ್ಯಾಗ್ಸ್ ಬೈ ಮಾಡಬೇಕಂತ ನಮ್ಗೆ ಯಾವಾಗ ಅನಿಸುತ್ತೆ ಆವಾಗೆಲ್ಲ ನಾವು ಏನಾದರೂ ಗೋಲ್ಡ್ ಬೈ ಮಾಡಿದರೆ ನಾವು ತುಂಬಾ ದುಡ್ಡು ಸೇವ್ ಮಾಡಿರ್ತೀವಿ. ಆ್ಯಕ್ಚುಲಿ ಅದನ್ನ ನಾನು ಒಂದು 5 years ಹಿಂದೆ ಆ ಥರ ಅಂದ್ಕೊಂಡ್ಬಿಟ್ಟು ನಾನು ಆ ಥರ ಯಾವಾಗ ಏನಾದರೂ ಎಕ್ಸ್ಪೆನ್ಸಿವ್ ಥಿಂಗ್ಸ್ ವಿಚ್ ಇಸ್ ನಾಟ್ ದ್ಯಾಟ್ ಯೂಸ್ಫುಲ್ ಅಂತ ಇರುತ್ತಲ್ಲ ಅಂಥದ್ದನ್ನ ಬೈ ಮಾಡಬೇಕು ಅನಿಸ್ದಾಗೆಲ್ಲ ಹೋಗ್ಬಿಟ್ಟು ನಾನು ಏನಾದರೂ ಇಯರಿಂಗು ಈ ಥರ ಗೋಲ್ಡಲ್ಲೇ ಬೈ ಮಾಡ್ತಿದ್ದೆ. ಸೊ ಇವಾಗ ನೋಡಿದರೆ ನಂಗೆ ಅನಿಸುತ್ತೆ ಇಟ್ಸ್ ರಿಯಲಿ ಅ ಗುಡ್ ಡೆಸಿಷನ್ ಅಂತ. ಆ್ಯಕ್ಚುಲಿ ಈ ಜುಮ್ಕಾ ಅಂದರೆ ತುಂಬ ಚೆನ್ನಾಗಿದೆ. ಸೊ ನನ್ನ ಕೇಕ್ ಕಟ್ಟಿಂಗ್ ಆದಮೇಲೂ ಸಹಿತ ನಾನು ತುಂಬ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ, ಹಾಗೆ ವೀಡಿಯೋಸನ್ನು ಮತ್ತೆ ತೆಕ್ಕೊಂಡೆ. ಆ್ಯಕ್ಚುಲಿ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ತುಂಬ ಬೋರಾಗಿ ಹೋಗ್ಬಿಟ್ಟಿತ್ತು. ನಾನು ಅಷ್ಟೊಂದು ಅವ್ರಿಗೆ ಇರಿಟೇಟ್ ಮಾಡಿಬಿಟ್ಟಿದೆ ಫೋಟೋ ತೆಗೀರಿ ವಿಡಿಯೋ ತೆಗೀರಿ ಅಂತ. ಆಮೇಲೆ ನಾವು ಇವತ್ತು ಮನೇಲೇ ಸೆಲೆಬ್ರೇಟ್ ಮಾಡಿದ್ರಿಂದ ನಾವು ಬಾರ್ಬಿಕ್ಯೂ ನೇಷನಿಂದ ಫುಡ್ ತರಿಸಿದ್ವಿ. ಆ್ಯಕ್ಚುಲಿ ತುಂಬ ಐಟಮ್ ಕೊಟ್ಬಿಟ್ಟಿದ್ರು ಅವರಂತೂ. ಇಷ್ಟೊಂದು ತಿನ್ನೋಷ್ಟೊತ್ತಿಗೆ ನಮ್ಮ 3 ಜನಕ್ಕೂ ಸುಸ್ತಾಗಿ ಹೋಗ್ಬಿಟ್ಟಿತ್ತು, ಬಟ್ ತಿನ್ನೋಕ್ಕೂ ಆಗಲಿಲ್ಲ. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ನಿಮ್ಗೇನಾದರೂ ಡೀಟೇಲ್ಸ್ ಬೇಕಾಗಿದ್ದರೆ ಈ ವಿಡಿಯೋದಲ್ಲಿ ನಾನು ಹಾಕಿರೋ ಡ್ರೆಸ್ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆನಾದರೂ ಆಗಲಿ ಪ್ಲೀಸ್ ನನಗೆ ಡಿ ಎಮ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.